ಆತ್ಮೀಯ ನೋಡಿಗರೆ, ಇವತ್ತು ನಾವು 18 ವರ್ಷಗಳ ಕನಸು ನನಸಾಗಿರುವ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. RCBಗೆ ಕಪ್ಪನ್ನು ಜಯಿಸಿದೆ. 18 ವರ್ಷಗಳ ಕನಸು ನನಸಾಯಿತು ಎನ್ನುವ ಒಂದು ಮಾಹಿತಿಯನ್ನು ನಾವು ನೋಡುತ್ತಾಯಿತು. ಈ RCBಯನ್ನು ಕಪ್ ಗೆದ್ದಿದ್ದಕ್ಕೆ ಅಭಿನಂದನೆಗಳು ಅನ್ನು ಸಲ್ಲಿಸುವಂಥ ಸಮಯ ಇದು. ಹಾಗೆ ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ಸ್ 2025 ಕಪ್ಪನ್ನು ವಿಜೇತ ಆಗಿದೆ ಸ್ನೇಹಿತರೆ. ಆಮೇಲೆ ಶಂಘೈ ಸಹಕಾರ ಸಂಘಟನೆಗಳ ಒಂದು ಸದಸ್ಯ ರಾಷ್ಟ್ರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ಚೀನಾ, ಕಜಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ತುರ್ಕಿಸ್ತಾನ್, ಉಕ್ರೇನ್, ಇಂಡಿಯಾ, ಪಾಕಿಸ್ತಾನ್ ಎಲ್ಲ ಸದಸ್ಯ ರಾಷ್ಟ್ರಗಳು ಇದರ ಒಂದು ಮೆಂಬರ್ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಅಬ್ಸರ್ವರ್ ಸ್ಟೇಟ್, ಆಮೇಲೆ ಗೆಸ್ಟ್ ಅಟೆಂಡೆನ್ಸ್ ಅಂತಿದೆಯಲ್ಲ, ನಿಮಗೆ ತಿಳಿದಿರಲಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರಾಗಿದ್ದು ಸರೋಜಿನಿ ನಾಯ್ಡು ಇವರು. ಸರೋಜಿನಿ ನಾಯ್ಡು ಅವರು 1925ರ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ಇವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಮತ್ತು ಇವರನ್ನು ಭಾರತ ನೈಟಿಂಗೇಲ್ ಎಂದು ಕರೆಯುತ್ತಾರೆ. ಇವರಿಗೆ ಭಾರತದ ನೈಟಿಂಗೇಲ್ ಅಂತ ಕರೀತಾರೆ ಸ್ನೇಹಿತರೆ. ಪ್ರಶ್ನೆ ಕೇಳಬಹುದು. ಇವರು 13 ಫೆಬ್ರವರಿ 1879 ರಂದು ಜನನವಾಗಿ 2 ಮಾರ್ಚ್ 1999 ಇಹಲೋಕ ತ್ಯಜಿಸಿದರು ಅಂತ ಹೇಳ್ತಾರೆ. ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಎನಿ ಬೆಸೆಂಟ್ ಆಗಿದ್ದರು ಅಂತ ಹೇಳ್ತಾರೆ. ಎನಿ ಬೆಸೆಂಟ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿತ್ತು. ಎನಿ ಬೆಸೆಂಟ್ ಅವರು 1917ರಲ್ಲಿ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ನ್ಯೂ ಇಂಡಿಯಾ, ಕಾಮನ್ವೆಲ್ತ್ ಮತ್ತು ಎನಿ ಬೆಸೆಂಟ್ ಅವರ ಪ್ರಮುಖ ಕೃತಿಗಳು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅನ್ನುವಂಥದ್ದು ಇವರ ಪ್ರಮುಖವಾದ ಕೃತಿಗಳಾಗಿದ್ದವು ಅಂತ ಹೇಳ್ತಾರೆ. ಆಮೇಲೆ ಮೀನುಗಾರಿಕೆ ಮತ್ತು ಇನ್ನಿತರ ಸಂದರ್ಭಗಳಲ್ಲಿ ಸಮುದ್ರದಲ್ಲಿ ತೊಂದರೆ ಒಳಗಾಗುವ ಜನರಿಗೆ ತುರ್ತು ಚಿಕಿತ್ಸೆ ನೀಡಲು ಕೇರಳ ರಾಜ್ಯ ಸರ್ಕಾರ ಸಾಗರ್ ಆಂಬ್ಯುಲೆನ್ಸ್ ಪ್ರಾರಂಭಿಸಿದೆ. ಪ್ರಶ್ನೆ ಹೇಗೆ ಹೇಳ್ತಾರೆ ಅಂದ್ರೆ, ಸಮುದ್ರದ ತೊಂದರೆಗೊಳಗಾದ ಜನರಿಗೆ ತುರ್ತು ಸೇವೆ ನೀಡಲು ಯಾವ ರಾಜ್ಯ ಸರ್ಕಾರ ಸಾಗರ್ ಆಂಬ್ಯುಲೆನ್ಸ್ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಕೇರಳ ರಾಜ್ಯ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಸಾಗರ್ ಆಂಬ್ಯುಲೆನ್ಸ್ ಪ್ರಾರಂಭಿಸಿದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೇರಳ ಪಾತ್ರವಾಗಿದೆ ಅಂತ ಪ್ರಶ್ನೆ ಇರ್ತದೆ ಸ್ನೇಹಿತರೆ. ಹಾಕಿ ಮಾಂತ್ರಿಕ ನೆನಪಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೇಳ್ತಾರೆ. 29 ಆಗಸ್ಟ್ 1949. 29ನೇ ಆಗಸ್ಟ್ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತಾರೆ. ಖ್ಯಾತ ಹಾಕಿ ಆಟಗಾರ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಕ್ರೀಡಾ ಜನಮಾನ ಸಾಧನೆ ಮಾಡಿದವರಿಗೆ ಧ್ಯಾನ್ಚಂದ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಲಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಪ್ರಮುಖ ದಿನಗಳು: 8 ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನ, ಐ ಆಮ್ ಜನರೇಷನ್ ಈಕ್ವಿಟಿ ರಿಲೀಸಿಂಗ್ ವುಮೆನ್ಸ್ ರೈಟ್ಸ್ ಅಂತ. 9 ಏಪ್ರಿಲ್ ವಿಶ್ವ ಮಲೇರಿಯಾ ದಿನ, ಜೀರೋ ಮಲೇರಿಯಾ ಸ್ಟಾರ್ಟ್ ವಿತ್ ಮೀ ಅಂತ. 24 ಮಾರ್ಚ್ ವಿಶ್ವ ಕ್ಷಯ ರೋಗ ದಿನ, ಇಟ್ಸ್ ಟೈಮ್ ಟು ಎಂಡ್ TB ಅಂತ. 29 ಮಾರ್ಚ್ ಅಂತಾರಾಷ್ಟ್ರೀಯ ಅರಣ್ಯ ದಿನ, ಥೀಮ್ ಆಫ್ ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ. 22 ಮಾರ್ಚ್ ವಿಶ್ವ ಜಲ ದಿನ, ಥೀಮ್ ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. 29 ಮಾರ್ಚ್ ವಿಶ್ವ ಹವಾಮಾನ ದಿನ, ಕ್ಲೈಮೇಟ್ ಆ್ಯಂಡ್ ವಾಟರ್
ಏಪ್ರಿಲ್ 22 ವಿಶ್ವ ಭೂ ದಿನ, ಕ್ಲೈಮೇಟ್ ಆ್ಯಕ್ಷನ್ ಅಂತ. 28 ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂದರೆ ವುಮೆನ್ ಈಸ್ ಸೈನ್ಸ್. 7 ಏಪ್ರಿಲ್ ವಿಶ್ವ ಆರೋಗ್ಯ ದಿನ, ಸಪೋರ್ಟ್ ನರ್ಸ್ ಆ್ಯಂಡ್ ಮಿಡ್ವೈವ್ಸ್. 3 ಮಾರ್ಚ್ ವಿಶ್ವ ವನ್ಯಜೀವಿ ದಿನ, ಸಸ್ಟೇನಿಂಗ್ ಆಲ್ ಲೈಫ್ ಆನ್ ಅರ್ತ್. 26 ಏಪ್ರಿಲ್ ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ, ಇನೋವೇಷನ್ ಫಾರ್ ಅ ಗ್ರೀನ್ ಫ್ಯೂಚರ್ ಅಂತ. ರಫ್ತು ಸಿದ್ಧತೆ ಸೂಚ್ಯಂಕ 20ರ ನೀತಿ ಆಯೋಗದ ಸಿದ್ಧಪಡಿಸಿರುವ 2020ನೇ ಸಾಲಿನ ರಫ್ತು ಸಿದ್ಧತೆ ಗುಜರಾತ್ ಮೊದಲ ಸ್ಥಾನದಲ್ಲಿದ್ದರೆ ನಂತರ ಸ್ಥಾನ ಮಹಾರಾಷ್ಟ್ರ, ತಮಿಳುನಾಡುಗಳಿವೆ. ಈ ಸೂಚ್ಯಂಕದಲ್ಲಿ ಕರ್ನಾಟಕ 9ನೇ ಸ್ಥಾನ ಪಡೆದುಕೊಂಡಿದ್ದು, ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಯಾಗಿದ್ದರೆ ನೀತಿ ಆಯೋಗದ ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಆಗಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಇಂಡಿಯಾ ಅನ್ನುವಂಥದ್ದು ನೀತಿ ಒಂದು ಫುಲ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಮುದ್ರಾ ಸಾಲ ತಮಿಳುನಾಡು ಮಹಿಳೆಯರ ಮೊದಲ ಸ್ಥಾನ. ಇತ್ತೀಚೆಗೆ ಹಣಕಾಸು ಸಚಿವಾಲಯ ವರದಿ ಪ್ರಕಾರ ಮುದ್ರಾ ಯೋಜನೆಯಡಿ ಸಾಲ ಪಡೆದ ಮಹಿಳೆಯರ ಪೈಕಿ ತಮಿಳುನಾಡು ಮೊದಲ ಸ್ಥಾನದಲ್ಲಿದ್ದು, ನಂತರ ಸ್ಥಾನಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳಿವೆ. ಶಿಶು, ಕಿಶೋರ, ತರುಣ ಹೆಸರುಗಳ ಸಾಲದ ವಿವಿಧ ವಿಧಗಳು ಆಗಿದ್ದು ಮುದ್ರಾ ಯೋಜನೆಯಲ್ಲಿ ಕಂಡುಬರುತ್ತವೆ ಅಂತ ಹೇಳ್ತಾರೆ. ಪ್ರಮುಖ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಬ್ರಿಕ್ಸ್ ಅನ್ನುವಂಥದ್ದು 2019ರ ಒಂದು ಶೃಂಗಸಭೆ, ಬ್ರೆಜಿಲ್ ಮತ್ತು ಬ್ರೆಸಿಲಿಯಾ 20ನೇ ಶೃಂಗಸಭೆ, ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್. ಬ್ರಿಕ್ಸ್ ರಾಷ್ಟ್ರಗಳು ಸ್ಥಾಪಿಸಿದ ಬ್ಯಾಂಕ್ NDB ಬ್ಯಾಂಕ್ ಅಂತಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಕೇಂದ್ರ ಕಚೇರಿ ಶಾಂಘೈ, ಚೀನಾದಲ್ಲಿದ್ದು ಮುಖ್ಯಸ್ಥರು ಮಾರ್ಕ್ ಟ್ರೈಚ್ ಅವರಾಗಿದ್ದಾರೆ ಅಂತ ಹೇಳ್ತಾರೆ. ಇಂಥ ವಿಡಿಯೋಗಳಿಗಾಗಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.